Girish, case called none present on behalf of the revision petitioner. Maybe tomorrow, my lord. ಅವ್ರು ಬೇರೆ ಬರಲ್ಲ. ಕೆಲಸ ಇಲ್ಲ ನಮಗೆ. ಅವ್ರು ಬರೋದೇ ಇಲ್ಲ sir. ಅದಕ್ಕೆ ನಾನೇನ್ ಮಾಡ್ಬೇಕು? ಯಾಕಂದ್ರೆ ಇದ್ರಲ್ಲಿ ಅಡ್ಮಿಟ್ already- ಮಾಡಿ ಕೊಡಿಸ್ಬಿಡ್ತೀನಿ. One more. All right. One submission, my lord. Heard. Lord, my lord. Heard counsel for respondent. Peruse the matter on record. Matter requires reconsideration. Admit. You No, want that? My lord, my lord. ಮತ್ ಬಿಡಿ, ಸುಮ್ನೆ ಬಿಡಿ. One submission, my lord. ಸುಮ್ನೆ ಬಿಡಿ. ಹಿಂದೆ ಯಾವತ್ತಿಂದ ಬರ್ಬೇಕಾಗಿತ್ತು ಕೋರ್ಟ್ ಮುಂದೆ? ಸಿವಿಲ್ ಅಲ್ಲಿ ಒಂದು ಮ್ಯಾಟರ್ ಇದೆ, ಅದು ಆಲ್ರೆಡಿ ಆರ್ಡರ್ ಆಗಿದೆ. ಸೇಮ್ ತಗೊಳ್ಳಿ ಆರ್ಡರ್ನ. ಆಗಿದೆ. Execute ಫೈಲ್ ಮಾಡಿ. ಮಾಡ್ತಾ ಇದೀನಿ. ಇಪಿ ಫೈಲ್ ಮಾಡಿದೀವಿ. ಮಾಡಿ ತಗೊಳ್ಳಿ. ಬಟ್ ದಿಸ್ ಪಿಟಿಷನ್ ವಕೀಲ್ರೆ ಬಿಡಿಪ್ಪ ಸುಮ್ನೆ. 4:30. Why are you wasting time? I have to go through many matters. ಒಂದ್ ಮನೇನ ಅವ್ರ ಹೆಂಡತಿ ಹೆಸರು ಮಾಡ್ಬಿಟ್ಟು ಊರ್ ಖಾಲಿ ಮಾಡ್ಬಿಟ್ಟಿದ್ದಾರೆ ಅಂತ ಬರ್ತಾ ಇದೆ. ವಕೀಲ್ರೆ, Notice 21ನೇ ಇಸ್ವಿಯಿಂದ ಈ ಮ್ಯಾಟ್ರ್ ಇವತ್ತು ಬರ್ತಾ ಇದೆ. ಸಮಾಧಾನವಾಗಿರಿ. ನನ್ ಮುಂದೆ ಮೊದಲನೇ ಸತಿ ಬಂದಿದೆ. ಅದ್ ಬಿಟ್ಬಿಟ್ಟು ಸುಮ್ನೆ ಇರೋ ಪುರಾಣ ಎಲ್ಲ ಹೇಳ್ತಾ ಇರ್ಬೇಡಿ. ಗೊತ್ತಾಯ್ತಲ್ಲ? ನಾನು ಅಡ್ಮಿಟ್ ಮಾಡ್ಕೊಡ್ಸಿದ್ರೆ ಏನ್ ಮಾಡ್ತೀರಿ? ಸಾರಿ. ಮತ್ ಯಾಕೆ ಏನೇನೋ ಮಾತನಾಡ್ತೀರಿ? ನನ್ ಪ್ರೆಸೆಂಟ್ ಆನ್ ಬಿಹಾಫ್ ದಿ ರಿವಿಷನ್ ಪಿಟಿಷನ್ ಮ್ಯಾಟರ್ ಇಸ್ ಪೆಂಡಿಂಗ್ ಫಾರ್ ಅಡ್ಮಿಷನ್ ಸಿನ್ಸ್ 2021. ರಿಲೀಸ್ ದಿಸ್ ಮ್ಯಾಟರ್ ಆನ್ 21/6 ಆಸ್ ಎ ಲಾಸ್ಟ್ ಚಾನ್ಸ್. ಸುಮ್ನೆ 2 ನಿಮಿಷ ಉಳಿಯೋದು ನೋಡಿ. ಮೂರ್ತಿ, ಏನಿದು? ವೆಹಿಕಲ್ ಕನ್ಫಿಸ್ಕೇಟ್ ಮಾಡಿದ್ರು. ಹಾ, ಏನ್ ಸಾಗಣೆ ಮಾಡ್ತಿದ್ರಿ ವೆಹಿಕಲ್ ಅಲ್ಲಿ? ಬಿಯರ್ 32 bottles beer election. ಮತ್ ಏನ್ ಮಾಡೋದು? In fact, the first appellate court reversed the order of the commissioner mill. ಹಾ, So again, this honorable court remanded the matter. ಆಯ್ತಲ್ಲಪ್ಪ. ಪ್ರಶ್ನೆ ಏನು ಅಂತಂದ್ರೆ, ನಿಮ್ ಗಾಡಿ ತಾನೆ, ಲೈಸೆನ್ಸ್ ಇತ್ತೇನು ಬೀರ್ ಬಾಟಲ್ ತಗೊಂಡೋಕೆ? In fact, at that ಡಾಕ್ಯುಮೆಂಟ್ time, ಅಲ್ಲಿ it was an election time. It is falsely imputed. ಆಲ್ ದಿ ಮೋರ್ ನೆಸರಿ ಯು ಸಿ. ಮೂರ್ತಿ, ಅಂತ ಸಂದರ್ಭದಲ್ಲೆಲ್ಲ ಕೊಡ್ಬಾರ್ದಲ್ಲ. ಜನಗಳ ಅಭಿಪ್ರಾಯ ಏನು ಅಂದ್ರೆ ಕುಡಿದ್ಬಿಟ್ಟು ಓಟ್ ಹಾಕ್ಬಿಡ್ತಾರೆ ಯಾರ್ಯಾರಿಗೂ ಅಂತ. It was playing with by obtaining permission from the concerned. ಪರ್ಮಿಷನ್ ಅಲ್ಲ, ಸ್ಪೆಷಲ್ ಪರ್ಮಿಷನ್ ಬೇಕು ಅಂತ ಸಂದರ್ಭದಲ್ಲಿ. ಸ್ಪೆಷಲ್ ಪರ್ಮಿಷನ್ ಅಂತ ಇರುತ್ತೆ. ಎಲೆಕ್ಷನ್ ಬರುತ್ತೆ, ಎಲೆಕ್ಷನ್ ಹೋಗುತ್ತೆ, ನಮ್ಗೆ ಅದಿಲ್ದಲ್ನೇ ಮುಂದಕ್ಕೆ ಆಗೋದಿಲ್ಲ. ಬೆಳಗ್ಗೆ ಶುರುವಾಗೋದೇ ನಮ್ಗೆ ಅದರಿಂದ ಅದ್ ಬೇಕು. ಅದನ್ನ ಸಾಗಣೆ ಮಾಡಕ್ ನಮ್ಗೆ ಸ್ಪೆಷಲ್ ಪರ್ಮಿಷನ್ ಕೊಡಿ ಅಂತ ತಗೋಬೇಕು. ಅವಾಗ ಡಿಪಾರ್ಟ್ಮೆಂಟ್ ಅವರು ಕೊಡ್ತಾರೆ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂದ್ರೆ DC ಅವ್ರು ಕೊಡ್ತಾರೆ. Permission for election purpose. It was. ಮತ್ತೆಲ್ಲಿದೆ? ಏನ್ ಇಲ್ವಲ್ಲ. ರಿಲೀಸ್ ದಿಸ್ ಮ್ಯಾಟರ್. ನೋಡಿ ಅದ್ ಏನು ಅಂತ. ಅವ್ರಿಗೆ ಯಾವ್ದೋ ವೆಹಿಕಲ್ ಕಾನ್ಫಿಸ್ಕೇಶನ್ ಅಂತ. ಏನ್ ವೆಹಿಕಲ್ ಅಪ್ಪ? Innova cars. ಓ, ಹಂಗಾರ್ ಬಿಡಿ, ಚೆನ್ನಾಗಿದ್ದಾರೆ, ಕೈ ತುಂಬಾ ಇರೋರು. ಟಾಟಾ ASPs ಆಗಿದ್ದಿದ್ರೆ ನೋಡೋಣ. ಇನೋವಾ ಕಾರಲ್ಲಿ ಹೆಂಗ್ ಮಾರಾಟ, ಹೆಂಗ್ ತಗೊಂಡೋಗ್ತೀರಿ ನೀವು, ಸಾಗಣೆ ಮಾಡ್ತೀರಿ? ಅದೇನು ಕಮರ್ಷಿಯಲ್ ವೆಹಿಕಲ್ ಅಲ್ವಲ್ಲ. ಒಬ್ಬ ಮನುಷ್ಯ ಕುಡಿಯೋದಕ್ಕೆ ತನ್ನ ಪರ್ಸನಲ್ ಕನ್ಸಂಪ್ಷನ್ಗೆ 750 ml ಇಟ್ಕೋಬಹುದು. 7 ಜನ ಅಂತ ಇಟ್ಕೊಳ್ಳಿ. ಇನೋವಾದಲ್ಲಿ 7 ಜನ ಕೂತ್ಕೋಬಹುದು. 7 × 750 ml. ಅದಕ್ಕಿಂತ ಅರ್ಧ ಔನ್ಸ್ ಜಾಸ್ತಿ ಇದ್ರು ಹಿಡ್ದಾಕೊಂಡ್ಬಿಡುದು. ಕರೆಕ್ಟ್ ಆಗಿದೆ ಆರ್ಡರ್. ಪರ್ಸನಲ್ ಕನ್ಸಂಪ್ಷನ್ ಅಂತ, ಸ್ವಂತ ಕುಡಿಯಕ್ ಬೇಕು ಅಂತ ಒಬ್ಬೊಬ್ರು 750 ml ತಗೋಬಹುದು ಅಂತ ಕಾನೂನು ಹೇಳುತ್ತೆ. ಸೊ 750 ml 7 ಬಾಟ್ಲಿ ಇಟ್ಕೋಬಹುದು. 7 ಜನ ಇದ್ರೆ. ಇಬ್ರಿದ್ರೆ 2 ಬಾಟ್ಲಿ ಇಟ್ಕೋಬಹುದು. ನೀವು ಅಲ್ಲಿ ಹಿಡಿದಾಗ ಎಷ್ಟು ಜನ ಇದ್ರಿ ಒಳಗಡೆ? ಡ್ರೈವರ್ ಒಬ್ನೇ. ಮತ್ತೆ ಅವನೇನು 30 ಲೀಟರ್ ಅವನೇ ಕುಡಿಯಕ್ಕಾಗುತ್ತಾ? ನೋಡಿ ಹೇಳ್ತೀನಿ. ಮೂರ್ತಿ, ಅವೆಲ್ಲ ಆಗಲ್ಲ ಮೂರ್ತಿ. ಆಲ್ ರೈಟ್, ರಿಲೀಸ್ಡ್.